ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾನು ಮಸ್ತ್ ಆರಾಮದಿ ನೋಡ್ರಿ. ನನಗೆ ಆರಾಮಿಲ್ಲ ಅಂತಂದು ಹೇಳಿದ್ನಲ್ಲ, ಸೊ ಇನ್ನೂ ಪೂರ್ತಿ ಆರಾಮಾಗಿಲ್ಲ, ಒಂಚೂರು ಪರವಾಗಿಲ್ಲ ಅಷ್ಟ. ಸ್ವಲ್ಪ ಗಂಟ್ಲು ಕೆರ್ತದ ಮೇಲೆ ಜಾಸ್ತಿ ಕೆಮ್ಮು ಬಂದಂಗೆ ಆಗ್ತಿರೋದ್ರಿಂದ ರಾತ್ರಿ ನಿದ್ದಿನ ಬರ್ತಿರ್ಲಿಲ್ಲ. ಸೊ ಆವಾಗ ವಿಕ್ಸ್ ಚಾಕ್ಲೇಟ್ ಅದು ತಿಂದು ಮಲ್ಕೊಂಡ್ರೆ ಆ ಕಾಕಿಗೆ ಸ್ವಲ್ಪ ಆರಾಮ ಅನ್ಸುತ್ತೆ ಅಂತೇಳಿ ಹಸ್ಬೆಂಡ್ ವಿಕ್ಸ್ ಚಾಕ್ಲೇಟ್ ತೊಗೊಂಡು ಕೊಟ್ಟಿದ್ರು. ಸೊ ಅದು ತಿಂದೇನು ಮತ್ತು ಬಿಸಿನೀರು ಅದು ಕುಡ್ದನಲ್ಲ, ಸೊ ಅದೂ ಹೀಟು ಮತ್ತು ಇದನ್ನು ಹೀಟು ಓವರ್ ಹೀಟಾಗಿ ತುಟಿ ಮೇಲೆಲ್ಲ ಗುಳಿದ್ದು ಬಾಯೆಲ್ಲ ಬಂದಿತ್ತು. ಸೊ ಮತ್ತು ಬಿಸಿನೀರು ಕುಡಿಯೋದು ಬಿಟ್ಟೆ ನೋಡ್ರಿ, ಇದಕ್ಕನ ಆಗೈತಿ ಅಂತೇಳಿ ವಿಕ್ಸ್ ಚಾಕ್ಲೇಟೂ ತಿನ್ನೋದು ಬಿಟ್ಟೆ. ಆ್ಯಂಡ್ ಉಪ್ಪು ನೀರು ಮುಕ್ಕಳಿಸಿನಿ ಬಂದೆ. ಉಪ್ಪು ನೀರದು ಮುಕ್ಕಳಿಸಿನಿ ಮತ್ತೊಂದು 2 ದಿನ ಆರಾಮಾದಂಗೆ ಅನ್ನಿಸ್ತು. ಮತ್ತು ನೀರು ಕುಡಿಯೋಕೆ ಅಂದಮೇಲೆ ಮತ್ತು ನೆಗಡಿ ಕೆಮ್ಮದು ಜೋರಾಯಿತು ನೋಡ್ರಿ. ಬಟ್ ಹಿಂಗೆ ಹಾಕಂದೈತಿ. ಸೊ ಅದಕ್ಕೆ ಬೇಡ ಅಂತೇಳಿ ಇವತ್ತು ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತೇಳಿ ಹೋಗಿದ್ವಿ. ಮತ್ತು KLE ಹಾಸ್ಪಿಟಲ್ಗೂ ಹೋಗೋದಿತ್ತು, ಅಪಾಯಿಂಟ್ಮೆಂಟ್ ಇತ್ತು. ಹೋಗಿ ಸ್ವಲ್ಪ ಮೆಡಿಸಿನ್ ಹಾಕಿ ಕಳ್ಸ್ಯಾರ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬರ್ರಿ ಅಂತೇಳಿ. ಹಂಗೆ ಬರ್ತಾ ಡಿಮಾರ್ಟ್ನಾಗೂ ಒಂದಷ್ಟು ಐಟಮ್ ಅದೆಲ್ಲ ತೊಗೊಂಡೋಗಿತ್ತು. ನನಗೆ ಸ್ಲಿಪ್ಪರ್ ಅದು ಇರಲಿಲ್ಲ, ಸೊ ಹರಿದೋಗಿತ್ತು. ಸೊ ತಗೊಂಡು ಅಂಥೇಳಿ ಬಂದೇನಿ. ಆ್ಯಂಡ್ ಹಸ್ಬೆಂಡೂ ಅವ್ರಿಗೂ ಬೇಕು ಅಂತಂದು ಹೇಳಿದ್ರು. ಇನ್ನೇನು ರೈನಿ ಸೀಸನ್ ಅಲ್ಲ, ಸೊ ಅವ್ರಿಗಂಕರ 3 ತಿಂಗಳಿಗೆ 4 ತಿಂಗಳಿಗೆ ಚಪ್ಪಲ್ ಜಲ್ದಿ ಹರಿತಾ ನೋಡ್ರಿ. ಅವ್ರು ತಾಕಿನ ಬರೋಂಗಿಲ್ಲ. ನಾನು ಒಮ್ಮೆ ತಗೊಂಡು ಅಂತಂದ್ರೆ 1 ವರ್ಷ ಆರಾಮಾಗಿ 1.5 ವರ್ಷ ಬರ್ತಾವೆ. ಇಲ್ಲಿ ನೋಡ, ಬ್ಯಾಗ್ ಇಷ್ಟ ಅದ ನೋಡಿ. ಇಲ್ಲಿ ವ್ಯಾನಿಟಿ ಬ್ಯಾಗ್ ಇನ್ನು ಇಲ್ಲದ ಎಲ್ಲೆಲ್ಲಿ ಹುಡುಕಾಕೈತಿ ಭಾಳ. ಇಲ್ಲಿ ನೋಡು ಅದಂತೆ ಯಾವುದು ನೀವು ಮಧ್ಯ ಏನಿಗೆ ಯಾವ್ದು ಬೇಕು? ಸೊ ಅಷ್ಟಾಗೇನು ಶಾಪಿಂಗ್ ಏನು ಇರಲಿಲ್ಲ, ಒಂದು ಸ್ವಲ್ಪ ಇದ್ದು. ಸೊ ಹಂಗೆ KLE ಹಾಸ್ಪಿಟಲ್ಗೆ ಹೋಗಿ ಡೈರೆಕ್ಟ್ ಅಲ್ಲೇ ಬರ್ತಾನೆ ಡಿಮಾರ್ಟ್ ಅಲ್ಲೇ ಇದ್ದಿರೋದ್ರಿಂದ ಸೊ ಅಲ್ಲೇ ಹೋದಿ ನೋಡ್ರಿ. ಬ್ಯಾಗ್ನು ತೊಗೊಂಡು ಹೋಗಿರಲಿಲ್ಲ. ಅಲ್ಲೇ ಡಿಮಾರ್ಟ್ನಾಗ ಮತ್ತು ಎಕ್ಸ್ಟ್ರಾ ಬ್ಯಾಗ್ ತೊಗೊಂಡು ಈಗ ಮತ್ತು ಮನೆ ಕಡೆ ಹೊಂಟಿವಿ. ಸೊ ಎಸ್ಸಿಗೆ ನೋಡ್ರಿ ಡಿಮಾರ್ಟ್ ಶಾಪಿಂಗ್ ಮುಗಿಸ್ಕೊಂಡು ಈಗ ಮಾರ್ಕೆಟ್ ಕಡೆ ಹೊಂಟೇವಿ. ಟೈಮ್ ಬಂದೈತಿ. ನೆಕ್ಸ್ಟ್ ಈಗ ಮಾರ್ಕೆಟ್ನ ಬಂದ್ವಿ. ಬರೋಣಾರ ನಿಂಬೆಹಣ್ಣು ಕನ್ನಿ ಬಿದ್ದು, ಸೊ ನಿಂಬೆಹಣ್ಣು ಬೇಕಾಗಿದ್ದು. ನೆಕ್ಸ್ಟ್ ಡೇ ಅಮಾವಾಸ್ಯೆ ಇರೋದ್ರಿಂದ ಇನ್ನು ಅಮಾವಾಸ್ಯೆ 3 ಅಮಾವಾಸ್ಯೆ ನಿಂಬೆಹಣ್ಣು ಪೂಜೆ ಮಾಡಿದ್ರೆ ಅದು ದುರ್ಗಾದೇವಿಗೆ ಅಂತೇಳಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೇನಿ. ಸೊ ಹಂಗಾಗಿ ನಿಂಬೆಹಣ್ಣು ತೊಗೊಂಡ್ವಿ. ನಿಂಬೆಹಣ್ಣು ತೊಗೊಂಡು ನೆಕ್ಸ್ಟ್ ಪಾಂಗಲ್ಕಲ್ಲಿ ಮಾರ್ಕೆಟಿಗೆ ಬಂದ್ವಿ ನೋಡ್ರಿ. ಇಲ್ಲಿ ವೆನಿಟಿ ಬ್ಯಾಗ್ ಬೇಕಾಗಿದ್ದು ನನಗೆ. ವೆನಿಟಿ ಬ್ಯಾಗ್ ಅಂದ್ರೆ ಸ್ಲಿಂಗ್ ಬ್ಯಾಗ್ ಬೇಕಾಗಿತ್ತು. ವೆನಿಟಿ ಬ್ಯಾಗ ಆಯ್ತು ಬಿಡ್ರಿ, ಹೊಸ ತೊಗೊಂಡೇನಿ, ಯೂಸನ್ನು ಮಾಡಿಲ್ಲ. ದೊಡ್ಡ ಸೈಜ್ದು. ಆ್ಯಂಡ್ ಹಳೇದು ಇತ್ತಲ್ಲ ಅದನ್ನ ಜಿಪ್ ಹಾಕ್ಸ್ಕೊಂಡು ಯೂಸ್ ಮಾಡಕ್ಕಂತೀನಿ. ಅದು ಎಷ್ಟು ದಿನ ಬರ್ತಾನೋ ಗೊತ್ತಿಲ್ಲ. ಅದು ಹಾಳೋವರೆಗೂ ಅದನ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಒಂದು ಡೈಲಿ ಯೂಸ್ಗೆ ಸ್ಲಿಂಗ್ ಬ್ಯಾಗ್ ಬೇಕಾಗಿತ್ತು, ಸೊ ಅದನ್ನು ನೋಡಕ್ಕಂತೀನಿ. ये कोटी चलो ಇದೆ 3-4 ಜಿಪ್ ಬರ್ತಾ ಡೈಲಿ ಯೂಸ್ ಬರುತ್ತೆ. ಇದೇ ಟೈಪ್ ಒಳಗೆ ತೆಗೀರಿ. ಯಾವ್ದಿರಲಿ? ಯಾವ್ದ್ರಾಗ ಇದನ್ನ ಸೇಮ್ ಜಿಪ್ ಅಷ್ಟ. ಸ್ವಲ್ಪ ಓಪನ್ ಮಾಡ್ರಿ. ಇಲ್ಲೈತಲ್ಲ, ಇಲ್ಲೇನೈತಲ್ಲ
ನಾಲ್ಕು ಅದಾವ ಮತ್ತೆ ಅಷ್ಟೇ ರೀ. ಇಲ್ಲೇ ಐತಲ್ಲ, ಇಲ್ಲೇ ಹರಿತಾವ ಬ್ಯಾಗ್ಗಳು. ಇವು ಜಾಸ್ತಿ ಇಲ್ಲೇ ಹರಿದ ಅಷ್ಟು ಅಲ್ಲೇ ಹರಿದಾವ. ಸೊ ಮಾರ್ಕೆಟ್ನಾಗ ಒಂದಷ್ಟು ಐಟಮ್ಸ್ ಎಲ್ಲ ತಗೊಂಡು ನೆಕ್ಸ್ಟ್ ಅಲ್ಲಿಂದ ಕೊತ್ವಾಲ್ ಗಲ್ಲಿಗೆ ಬಂದು ನೋಡ್ರಿ. ಕೊತ್ವಾಲ್ ಗಲ್ಲಿ ಒಳಗೆ ಬಾಳೆಹಣ್ಣು ಬೇಕಾಗಿತ್ತು. ಸೊ ಬಾಳೆಹಣ್ಣು ನೋಡಿದ್ರೆ ಎಲ್ಲೂ ಮಾರ್ಕೆಟ್ನಾಗ ಒಂದು ಬಾಳೆಹಣ್ಣು ಇರಲಿಲ್ಲ. ಮತ್ತೇನು ಮಾಡೋದು, ನಾಳೆರ ನೋಡಿದ್ರಾತ ಅಂಥೇಳಿ ಬಂದು ಮತ್ತು ಹಾಸ್ಪಿಟಲ್ಗೂ ಹೋಗೋದಿತ್ತು. ನಮಗೆ ಹಸು ಒಂದಾಗಿತ್ತು, ಹಂಗೆ ಹೋಗ್ತಾ ಏನೇನಾರ ಕೊಡಿಸ್ರಿ ಅಂತಂದೆ ಅದು ಹಸ್ಬೆಂಡ್ಗೆ. ಸೊ ನನಗೆ ನೆಗಡಿ ಕೆಮ್ಮದು ಇರೋದ್ರಿಂದ ಏನು ತಿನ್ನೋದು ಅಂತೇಳಿ ಸೋಕೆ ಪಾವ್ ಭಾಜಿ ತೊಗೊಂಡ್ರಾಯ್ತು. ಅದೇನು ಬನ್ನು ಮತ್ತು ಬಾಜಿ ಎಲ್ಲ ಅಂತೇಳಿ ಪಾವ್ ಭಾಜಿ ತೊಗೊಂಡ್ವಿ. ಸೊ ಅದೇ ಒಂದು ಪ್ಲೇಟ್ ಒಳಗಡೆ ನಾನು ಹಸ್ಬೆಂಡ್ ಶೇರ್ ಮಾಡ್ಕೊಂಡು ತಿಂದ್ವಿ ನೋಡ್ರಿ. ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದೆ. ಸೊ ನಾನು ಹಾಸ್ಪಿಟಲ್ ಒಳಗೆ ಕುಂತಿದ್ದೆ ಮತ್ತು ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು, ಕಾಲ್ ಬಂತು. ನಾನು ಹಾಸ್ಪಿಟಲ್ ಹೋಗ್ಬಿಟ್ಟು ಮತ್ತು ಹಸ್ಬೆಂಡ್ ಮನೆಗೆ ಹೋದರು. ಪಾರ್ಸಲ್ ತೊಗೊಂಡು ನೆಕ್ಸ್ಟ್ ನನ್ನ ಕರೆಯಾಗಿ ಬಂದರು ನೋಡ್ರಿ. ಎತ್ತರಕ್ಕೆ ನೋಡಿ, ಈಗ ಮೊದಲ ಎತ್ತರದಿನಿ ಮತ್ತೆ ಎತ್ತರಕ್ಕಿನಿ ನೋಡೋಣ ಲೆವೆಲ್ ಬಂದಿನಿ. ಹೌದಿಲ್ಲ, ನಾನು ಹೈಟ್ ಅಂದ್ಯ ನೆಗಡಿಗೆ ಚಂದಾಗ ಮಾತಾಡಕ್ಕೂ ಬರಬಾರ್ದು. ಸೊ ಹಾಸ್ಪಿಟಲ್ ತೋರಿಸ್ಕೊಂಡ್ರೆ ಅವ್ರು ಎಷ್ಟೊಂದು ಗುಳಿಗೆ ಕೊಟ್ಟಾರ. ನನಗೆ ಅಂಕರೆ ಗುಳಿಗೆ ಅಂದ್ರೆ ಒಟ್ಟು ತೊಗೊಳಕ್ಕನ ಆಗಂಗಿಲ್ಲ. ಇನ್ನು ಇಂಜೆಕ್ಷನ್ ಬೇಕಾದ್ರೆ ಚುಚ್ಚಿಸ್ಕೊತೀನಿ, ಸೊ ಹೆಂಗೆ ಗಟ್ಟಿ ಮನ್ಸು ಮಾಡಿ. ಬಟ್ ಗುಳಿಗೆ ಅಂಕರೆ ತೊಗೊಳಕ್ಕಾಗಂಗಿಲ್ಲ ನೋಡ್ರಿ, ಟ್ಯಾಬ್ಲೆಟ್. ವಾಯ್ಸೂ ನಂದು ಒಂಥರ ಆಗ್ಬಿಟ್ಟಿತ್ತು, ಚಂದ ಮಾತಾಡೋಕ್ಕೂ ಬರೋವಲ್ದು, ಚಂದಾಗ ನಗಾಕ್ಕೂ ಬರೋದು, ತುಟ್ಟಿ ಮೇಲೆ ಗುಳಿದ್ದಿರೋದ್ರಿಂದ ನಾನು ನೋಡ್ಕೊಳಕ್ಕಾಗವಲ್ದು ಆ್ಯಕ್ಚುಲಿ. ಸೊ ಯಾಪರೇ ಆಗೈತೆ ನನ್ನ ಫೇಸ್. ಮನುಷ್ಯ ಆರಾಮಿದ್ದ ಅಂತ ಅಂದ್ರೆ ಎಷ್ಟು ಕಳೆಯಾಗಿ ಎಷ್ಟು ಚೆಂದಾಗಿರ್ತಾನೆ, ಅದ ಆರಾಮ್ ತಪ್ಪಿದ್ನು ಅಂತಂದ್ರೆ ಫೇಸ್ ಒಳಗೆ ಕಳೆನೇ ಹೋಗ್ಬಿಡುತ್ತೆ ನೋಡ್ರಿ. ಅದ ಬರೀ ಜಾಸ್ತಿ ಬೇಡ, ಬರೀ ಒಂದಿನ 2 ದಿನ ಆರಾಮ್ ತಪ್ಪಿದ್ರನ ಫೇಸ್ ಒಳಗೆ ಅದು ಕಳೆನೇ ಇರಂಗಿಲ್ಲ. ಸೊ ನನಗೆ ಹಂಗಾಗೈತೆ. ಅದು 1 ದಿನ 2 ದಿನ ಅಲ್ಲ, ಹೆಚ್ಚು ಕಮ್ಮಿ 15 ದಿನ ಆಗಿ ಬಂತು. ಸೊ ನಾನು ಮೊದಲ ಹಿಂಗೆ ಸಣ್ಣ ಪುಟ್ಟ ಹಿಂಗೆ ನೆಗಡಿ ಇಂಥದಕ್ಕೆಲ್ಲ ನಾನು ಹಾಸ್ಪಿಟಲ್ಗೆ ಹೋಗಂಗಿಲ್ಲ. ಸೊ ಭಾಳ ದಿನ ಆಗಿರೋದಕ್ಕೆ ಹಾಸ್ಪಿಟಲ್ ಹೋಗಿ ತೋರಿಸ್ಕೊಂಡು ಬಂದೀನಿ. ಟ್ಯಾಬ್ಲೆಟ್ ಕೊಟ್ಟಾರ, ತಗೋಬೇಕು. ಆ್ಯಂಡ್ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡ್ಬಂದೆ ಅಂತಂದ್ರೆ ಟವಲ್ಲು, ಅದು ಸ್ಲಿಂಗ್ ಬ್ಯಾಗು, ಶೇಜ್ವಾನ್ ಚಟ್ನಿ ಆ್ಯಂಡ್ ಒಂದಿಷ್ಟು ಗ್ರೋಸರೀಸ್ ಸಣ್ಣ ಪುಟ್ಟ ಬೇಕಾಗಿದ್ದವು, ಜೀರಿಗೆ ಆ್ಯಂಡ್ ಸಾಸಿವೆ, ಅಗಸಿ ಬೀಜ. ಆ್ಯಂಡ್ ಹಸ್ಬೆಂಡ್ ಅದೇನೋ ಅಂಟೇನೋ ತೊಗೊಂಡ್ರು, ಅದು ಉಂಡಿಗೆಲ್ಲ ಹಾಕ್ತೀವಲ್ಲ ಅಂಟು ಕರೋದು. ಸೊ ಅದು ತೊಗೊಂಡಾರ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ, ಅಮಾವಾಸ್ಯೆ ದಿನ ಮಾಡಿರೋವಂಥದ್ದು. ಸೊ ಮನೆಯಿಂದ ನಾಷ್ಟ ಅಡುಗೆ ಎಲ್ಲ ಮುಗಿಸಿ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ದುರ್ಗಾದೇವಿ ಹೊಂಟೈತಿ. ಸೊ ದುರ್ಗಾದೇವಿಗೂ ಹೋಗಬೇಕು ಇವತ್ತು. ಆ್ಯಂಡ್ ಮಾರ್ನಿಂಗ್ KL ಹಾಸ್ಪಿಟಲ್ ಅಪಾಯಿಂಟ್ಮೆಂಟೂ ಐತಿ. ಒಂದೇ ದಿನ ಅದ ನೋಡಿರಿ ಎರಡೂ. ಸೊ ಹಂಗಾಗಿ ಜಲ್ದಿನ ಎದ್ದು ಸ್ನಾನ ಗಿನ ಎಲ್ಲ ಮುಗಿಸ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿ ಈಗ ದುರ್ಗಾದೇವಿಗೆ ಹಂಗೆ ಜಸ್ಟ್ ಎದ್ದುಗಡೆನ ಹಾಸ್ಪಿಟಲ್ಗೆ ಏನು ಹೋಗೋದು ಅಂತೇಳಿ ಫಸ್ಟು ದುರ್ಗಾದೇವಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಎಣ್ಣೆ ದೀಪ ಹಚ್ಚಿ ಹೋದ್ರಾತ ಅಂತೇಳಿ ಮೊದಲು ಇಲ್ಲಿಗೆ ಬಂದೀನಿ. ಮತ್ತು ನಿಂಬೆನ ಪೂಜೆ ಅದು ಮಾಡ್ಕೊತ ಕುಂತ್ರೆ ಲೇಟ್ ಆಗುತ್ತೆ. ಬೆಳಗ್ಗೆ ಜಲ್ದಿನ ಫಸ್ಟ್ ಅಪಾಯಿಂಟ್ಮೆಂಟ್ ನಮ್ದಾಗ ಕೊಟ್ಟಾರ. ಸೊ ಹಾಗಾಗಿ ಈಗ ದುರ್ಗಾದೇವಿಗೆ ಬಂದು ದೀಪ ಹಚ್ಕೊಂಡು ಹೊಂಟೇನಿ. ಆಮೇಲೆ ಹಾಸ್ಪಿಟಲ್ಗೆ ಅದು ಹೋಗಿ ಬಂದ ನಂತರ ನಿಂಬೆನ ಪೂಜೆ ಮಾಡಿದ್ರಾತು ಅಂತೇಳಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಶಿವ ಟೆಂಪಲ್ನೂ ಐತಿ. ಎಷ್ಟು ಚಂದ ಹೂವಿನ ಅಲಂಕಾರ ಮಾಡ್ಯಾರ ಅಂತೇಳಿ ಫುಲ್ಲು ಹೂವಿನಿಂದನ ತುಂಬಿಸ್ಬಿಟ್ಟಾರ. ಸೊ ಅದನ್ನು ನೋಡಿ ಕಣ್ಣು ತುಂಬ್ದಂಗೆ ಆಯಿತು ಅಂತಂದು ಹೇಳ್ಬೋದು. ನೆಕ್ಸ್ಟ್ ಈಗ ನೋಡ್ರಿ ಹಾಸ್ಪಿಟಲ್ ಕಡೆ ಹೊಂಟೆ. ಸೊ ನೋಡ್ತಾ ಇರ್ಬೋದು, ಇದ ನೋಡ್ರಿ KL ಹಾಸ್ಪಿಟಲು, ಬೆಳಗಾವಿಲಿರೋ ದೊಡ್ಡ ಹಾಸ್ಪಿಟಲ್ ಅಂತಂದು ಹೇಳ್ಬೋದು. ಒಂದೊಳ್ಳೆ ಅಫೋರ್ಡಬಲ್ ಪ್ರೈಸ್ ಒಳಗೆ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಮಿಡಲ್ ಕ್ಲಾಸ್ ಅವ್ರಿಗಂತೂ ಬೆಸ್ಟ್ ಅಂತಂದು ಹೇಳ್ಬೋದು.
ಪ್ರೈವೇಟ್ ತೋರಿಸಿದ್ರೆ ಜಾಸ್ತಿ ಆಗುತ್ತಲ್ಲ, ಸೊ ಇಲ್ಲೇ ಹೆಚ್ಚಾಗಿ ಬರ್ತಾರೆ ಜನ. ಕಡಿಮೆ ಪ್ರೈಸ್ ಒಳಗನ ಟ್ರೀಟ್ಮೆಂಟ್ ಮಾಡ್ತಾರೆ. ಆ್ಯಂಡ್ ಪ್ರೈವೇಟನ್ನು ನೋಡ್ತಾರೆ, ಬಟ್ ಡಬಲ್ ಚಾರ್ಜ್. ಸೊ ಹಂಗಾಗಿ ಪ್ರೈವೇಟ್ ತೋರಿಸ್ಕೋಬೋದು. ಸೊ ನಾನು ಎರಡೂ ಕಡೆನೂ ತೋರಿಸಿರ್ತೀನಿ ಒಂದೊಂದು ಟೈಮು. ಸೊ ಈಗ ಡಾಕ್ಟರ್ನ ಮೀಟ್ ಮಾಡಿ ಬಂದೆ ನೋಡ್ರಿ, ನನಗೆ ಜಾಸ್ತಿ ಸರ್ದಿ ಆಗಿರೋದ್ರಿಂದ ಸೊ ಅವರು ಈಗ ಬೇಡ ಟ್ರೀಟ್ಮೆಂಟ್ ಮಾಡೋಕ್ಕಾಗಂಗಿಲ್ಲ, ನೆಕ್ಸ್ಟ್ ಮತ್ತು 1 ವಾರ ಮುಂದೆ ಕೊಟ್ಟಾರ ಅಪಾಯಿಂಟ್ಮೆಂಟ್. ಅದು ಟ್ರೀಟ್ಮೆಂಟ್ ಮಾಡೋಕ್ಕಾಗಂಗಿಲ್ಲ, ನಿಮಗೆ ಸರ್ದಿ ಆಗೈತಿ, ಹಿಂಗೆ ಬಾಯಿ ಓಪನ್ ಮಾಡ್ಕೊಂಡು ಕುಂತಾರೋ 1 ತಾಸನ 1.5 ತಾಸು ಓಪನ್ ಮಾಡೇ ಇರಬೇಕಂತ. ಸೊ ನಿಮ್ಗೆ ಅದು ಸರ್ದಿ ಆಗಿರೋದ್ರಿಂದ ಆಗಾಗ ನೀವು ಮ್ಯಾಲೆ ಹೇಳ್ತೀರಿ, ಸೊ ಹಂಗೆ ಹೇಳಂಗಿರಂಗಿಲ್ಲ ಅಂತಂದು ಹೇಳಿ ಮತ್ತು ಮುಂದೆ ಕೊಟ್ಟಾರ ನೋಡ್ರಿ ಡೇಟ್. ಸರಿ ಓಕೆ, ಮತ್ತೇನು ಮಾಡೋದು ಅಂಥೇಳಿ ಅಲ್ಲಿಂದ ಮತ್ತೆ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದುರ್ಗಾದೇವಿ ನಿಂಬೆಹಣ್ಣು ಪೂಜೆ ಏನು ಮಾಡೋಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಊಟ ಗೀಟ ಮಾಡಿಕೊಂಡು ಸೊ ಈಗ ದುರ್ಗಾದೇವಿಗೆ ಬಂದೆ ನೋಡ್ರಿ. ಸೊ ಬಂದು ಫಸ್ಟು ಅಮಾವಾಸ್ಯೆ ನಾವು ದುರ್ಗಾದೇವಿ ಪೂಜೆ ಮಾಡ್ತೀವಿ ಅಂತಂದ್ರೆ 16 ನಿಂಬೆಹಣ್ಣು ಕಂಪಲ್ಸರಿ ಇರತ್ತೆ ನೋಡ್ರಿ. 3 ಅಮಾವಾಸ್ಯೆನ 16 ನಿಂಬೆಹಣ್ಣು. 2 ರೀತಿಯಾಗಿ ಮಾಡ್ತಾರೆ ಈ ನಿಂಬೆಹಣ್ಣು ಪೂಜೆ, 2 ರೀತಿ 3 ಟೈಪ್ ಒಳಗೂ ಮಾಡ್ತಾರೆ. ಸೊ ನಾನು 2 ರೀತಿ ಒಳಗೆ ಮಾಡೀನಿ. ಒಟ್ಟು ಶುಕ್ರವಾರ ಮಂಗಳವಾರನೂ ಮಾಡ್ತಿದ್ದೆ ಮೊದಲ. ಸೊ ಫಸ್ಟಿಂದನೂ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಂಗೆ ನೋಡ್ಕೊತ ಬಂದ್ರೆ ಗೊತ್ತಿರ್ತೈತಿ. ಆ್ಯಂಡ್ ಸುಮಾರು ಜನ ನಾನು ನಿಂಬೆಹಣ್ಣು ಪೂಜೆ ಇದು ಹೆಂಗೆ ಮಾಡೋದು ಅಂತೇಳಿ ಇನ್ ಡಿಟೇಲಾಗಿ 2-3 ವೀಡಿಯೋನ ಮಾಡಿ ಹಾಕಿನಿ, ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿನಿ ಪೂಜೆ ಹೆಂಗೆ ಮಾಡೋದು, ಇದು ನೇಮನ್ಯತೆ ಏನು ಅಂತೇಳಿ. ಸೊ ಆ ವಿಡಿಯೋ ನೋಡಿಕೊಂಡು ಸುಮಾರು ವ್ಯೂವರ್ಸು ಈ ನಿಂಬೆಹಣ್ಣು ಪೂಜೆ ಮಾಡ್ಯಾರ. ಅಲ್ಲೇ ದೇವಸ್ಥಾನಗಳನ್ನ ಸಿಕ್ಕಾಗಿ ಹೇಳಿದರು, ಅದು ಭಾಳ ಖುಷಿ ಆಯಿತು. ಸೊ ನೀವು ಈ ವಿಡಿಯೋ ಏನಾದರೂ ನೋಡೋಕಂತಿದ್ರಿ ಅಂತ ಅಂದ್ರೆ, ನೀವು ದುರ್ಗಾದೇವಿಗೆ ನಿಂಬೆಹಣ್ಣು ಪೂಜೆ ಮಾಡಬೇಕು ಅನ್ನೋದು ಇತ್ತು ಅಂತ ಅಂದ್ರೆ, ಸೊ ಆ ವಿಡಿಯೋಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಬೇಕು ಅನ್ನೋರು ನೋಡಿಕೊಂಡು ನೀವು ಪೂಜೆನ ಮಾಡ್ಬೋದು ದುರ್ಗಾದೇವಿಗೆ. ಸೊ ನಿಮ್ಮೂರಾಗಿರುವಂತಹ ಯಾವುದೇ ಶಕ್ತಿ ದೇವಿ ಇದ್ರೂ ಆ ದೇವಿಗೆ ನಿಂಬೆಹಣ್ಣು ದೀಪ ಹಚ್ಬೋದು. ಕೋಣಮ್ಮ ದೇವಿ ಮತ್ತು ಹುಲಿಗೆಮ್ಮ ದೇವಿ, ಹಳ್ಳಿ ಒಳಗೆಲ್ಲ ಇರ್ತಾವಲ್ಲ ದುರ್ಗಾದೇವಿ ಮತ್ತು ದ್ಯಾಮವ್ವ, ದುರ್ಗವ್ವ ಇರ್ತಾವಲ್ಲ, ಒಟ್ಟು ಶಕ್ತಿ ದೇವಿ. ಈಗ ಬೆಳಗಾವಿ ಒಳಗೆ ದುರ್ಗಾದೇವಿ ಐತಿ, ಈ ಬೆಳಗಾವಿ ಒಳಗೆ ಇದು ಫೇಮಸ್ಸು. ಆ್ಯಂಡ್ ಇನ್ನು ಮೈಸೂರು ಸೈಡ್ ಬಂದ್ರೆ ಚಾಮುಂಡೇಶ್ವರಿ, ಇನ್ನು ಮಂಗಳೂರು ಸೈಡ್ ಬಂದ್ರೆ ಅಲ್ಲಿ ಶ್ರೀಕಟೀಲು ಅಮ್ಮನವ್ರು ಅದಾರ. ಸೊ ಈ ರೀತಿಯಾಗಿ ನಿಮ್ಮ ಪ್ಲೇಸ್ ಒಳಗೆ ಯಾವ್ಯಾವ ದೇವಸ್ಥಾನಗಳದಾವು, ಅಮ್ಮನವ್ರ ದೇವಸ್ಥಾನ, ಆ ದೇವಸ್ಥಾನದೊಳಗೆ ನಿಂಬೆಹಣ್ಣು ದೀಪ ಹಚ್ಚಿ ಪೂಜೆನ ಮಾಡ್ಬೋದು. ಸೊ ನಾನು ಈಗ ನೋಡ್ರಿ ಭಾಳ ದಿನ ಆಗೈತೆ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ, ನಿಂಬೆಹಣ್ಣು ದೀಪ ಹಚ್ಚೇ ಇರಲಿಲ್ಲ. ಹೆಚ್ಚು ಕಮ್ಮಿ 1.5-2 ವರ್ಷನ ಆಗಕ್ಕೆ ಬಂದೈತಿ. ಒಟ್ಟು ನನಗೆ ಟೈಮ ಸಿಕ್ಕಿರಲಿಲ್ಲ. ಮೊದಲಾಗಿದ್ರೆ ಪ್ರತಿ ಅಮಾವಾಸ್ಯೆನೂ ಮಿಸ್ ಮಾಡ್ದೆ ಹಚ್ತಿದ್ದೆ. ಸೊ ನನಗೆ ಎಲ್ಲಿವರೆಗೂ ಆಗುತ್ತಾ ಒಟ್ಟು ಅಲ್ಲಿವರೆಗೂ ಹಚ್ತೀನಿ ಪ್ರತಿ ಅಮಾವಾಸ್ಯೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ನಾನು ನೆಟ್ ಒಂದೇ ಕಡೆ ಇರೋದೂ ಇಲ್ಲ. ಸೊ ಅತ್ತಾಗಿತ್ತ ಓಡಾಟನ ಜಾಸ್ತಿ ಆಗೈತಿ. ಸೊ ನಮ್ಮ ಕೆಲಸಗಳು ಬೇರೆ ಬೇರೆ ಅವು ಜಾಸ್ತಿ ಆಗ್ಯಾವು. ಸೊ ಹಂಗಾಗಿ ನನಗೆ ಈಗ ಆಗೋವಲ್ದು. ಒಟ್ಟು ನನಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಹಚ್ತೀನಿ ಅಂತೇಳಿ ಅಂದ್ಕೊಂಡಿದ್ದೆ. ಒಟ್ಟು ನನಗೆ ಚಲೋ ಅನ್ನಿಸ್ದಾಗ ನನಗೆ ಹಚ್ಚಬೇಕು ಅಂತ ನನ್ನ ಮನಸ್ಸಿಗೆ ಬಂದಾಗ ಹಿಂಗೆ ಹಚ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಭಾಳ ದಿನ ಆಗಿತ್ತು ಈ ಅಮಾವಾಸ್ಯೆನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಿದ್ದೆ. ಹಂಗೆ ಏನಾದರೂ ಹಿಂಗೆ ಅಡೆತಡೆ ಬರ್ತಿದ್ದು. ಸೊ ನೆಕ್ಸ್ಟ್ ಮಾಡೋಣ ಬರೀ ಹಿಂಗೆ ಮುಂದಕ್ಕೆ ಹಾಕುವಂತಲೇ ಹೋದೆ. ಸೊ ಹಿಂಗೆ ಆಗಂತೈತಿ. ಸೊ ಈಗ ಸ್ಟಾರ್ಟ್ ಮಾಡೇ ಬಿಡೋಣ ಈ 3 ಅಮಾವಾಸ್ಯೆ ಅಂತೇಳಿ ಈಗ ಈ ಅಮಾವಾಸ್ಯೆ ಸ್ಟಾರ್ಟ್ ಮಾಡೀನಿ. ಸೊ ಫೈನಲಿ 1.5 ವರ್ಷಗಳ ನಂತರ ದುರ್ಗಾದೇವಿಗೆ ನಿಂಬೆಹಣ್ಣು ಪೂಜೆ ಮಾಡಿಕೊಂಡು ಸೊ ಈಗ ಅಂದ್ರೆ ಸುಮಾರು ಹೊತ್ತಾಯಿತು ಬಂದು. ಸೊ ನಾನು ಬರೋದ್ರೊಳಗೆ ಅರವಿಂದ್ ಆಲ್ರೆಡಿ ಸ್ಕೂಲಿಂದ ಬಂದು ಅವನು ಊಟ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಿಚನಿಗೆ ಹೋಗ್ಯಾನ. ಈಗ ತಮ್ಮ ಕಳಿಸ್ಬರಕ್ಕಂತೇಳಿ ಹೋಗ್ಯಾನ. ಆ್ಯಂಡ್ ನಾನು ಬರೋದ್ರೊಳಗೆ ಒಂದು ಪಾರ್ಸಲ್ ಸಹ ಬಂದೈತಿ. ಸೊ ನೋಡ್ತಿರ್ಬೋದು, ಬರೀ ಇದ್ರೊಳಗೆ ಏನೈತಿ ಅಂತ ಹೇಳಿ ನೋಡೋಣ ಅಂತ. ಓ ಮೈ ಗಾಡ್. ಸೊ ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಬ್ರ್ಯಾಂಡ್ ಪ್ರಮೋಷನ್ ಬಂದೈತಿ. ಇದು ಇನ್ನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕಬೇಕು. ಲಾಸ್ಟ್ ನಾಳೆ ಡೇಟ್ ಏನೋ ಐತಿ. ಸೊ ಇವತ್ತು ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಇಷ್ಟು ದೊಡ್ಡ ಬ್ರ್ಯಾಂಡ್ ಅಂಥೇಳಿ ನಿಮಗೆ ಗೊತ್ತಿರ್ಬೋದು ಲಾರಿಯಲ್ ಅವ್ರದ್ದು.
ಸೊ ಅಷ್ಟು ದೊಡ್ಡ ಬ್ರ್ಯಾಂಡ್. ಸೊ ನಮಗೆ ಪ್ರಮೋಷನ್ಗೆ ಅಂತೇಳಿ ಕಳ್ಸ್ಯಾರ, ಲೋರಿಯಲ್ ಪ್ಯಾರಿಸ್ ಅಂಥೇಳಿ. ಸೊ ಭಾಳ ಖುಷಿ ಆಯಿತು, ಇಷ್ಟು ದೊಡ್ಡ ಬ್ರ್ಯಾಂಡ್ ಜೊತೆ ನಾನು ವರ್ಕ್ ಮಾಡಕ್ಕಂತೀನಲ್ಲ, ಈ ಆಪರ್ಚುನಿಟಿ ನನಗೆ ಸಿಕ್ಕೈತಲ್ಲ ಅಂತೇಳಿ ಅದ ಒಂದು ದೊಡ್ಡ ಖುಷಿ ನೋಡ್ರಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂಕಾರ. ಇಷ್ಟು ದೊಡ್ಡ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡೋದೇ ಒಂದು ದೊಡ್ಡ ಒಂದು ಲೆವೆಲ್ಲೇ ಬೇರೆ ಅಂತಂದು ಹೇಳ್ಬೋದು. ಅಂದ್ಕೊಂಡಿರಲಿಲ್ಲ ನಾನು ಈ ಯೂಟ್ಯೂಬ್ ಜರ್ನಿ ಒಳಗೆ ಇಷ್ಟು ದೊಡ್ಡ ಬ್ರ್ಯಾಂಡ್ ಜೊತೆ ನಾನು ವರ್ಕ್ ಮಾಡ್ತೀನಿ ಅಂತೇಳಿ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಸೊ ಇದ್ರೊಳಗೆ ಏನೇ ತೋರಿಸ್ತಾ ಇದ್ದಾರೆ ನಿಮಗೆ. ಸೊ ನೋಡ್ರಿ ಬಾಕ್ಸ ನೋಡ್ರಿ ಎಷ್ಟು ಅಟ್ರಾಕ್ಟಿವ್ ಆಗಿ ಐತಿ ಅಂತೇಳಿ. ಸೊ ನಾನು ಏನಪ್ಪ ಅಂದ್ರೆ ಸ್ವಲ್ಪ ಒಂದಷ್ಟು ಪಾರ್ಸಲ್ ಎಲ್ಲ ಬರುವಿದ್ದು. ಸೊ ಅದ್ರೊಳಗೆ ಒಂದು ಲಕ್ಷ್ಮೀದು ಇದನ್ನ ಆರ್ಡರ್ ಮಾಡಿದ್ದೆ ನಾನು. ಸೊ ಅದು ಬಂದಿರ್ಬೋದೇನೋ ಅಂತ ಅಂದ್ಕೊಂಡೆ. ನೋಡಿದ್ರೆ ಇದು ಸೊ ಓಪನ್ ಮಾಡಿದ್ರೆ ನೋಡ್ರಿ ಈ ರೀತಿಯಾಗೈತಿ. ಸೊ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಇದು ಹೇರ್ ಮಾಸ್ಕ್ ಪ್ರಮೋಷನ್ಗೆ ಅಂತೇಳಿ ಕಳ್ಸ್ಯಾರ. ಸೊ ಯಾರೆಲ್ಲ ಈ ಹೇರ್ ಮಾಸ್ಕ್ನ ಯೂಸ್ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಚೆನ್ನಾಗೈತಿ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನೋ ರೀತಿ ಖುಷಿ, ಇಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡೋದು ಅಂತ ಅಂದರೆ ಅದು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಬ್ರ್ಯಾಂಡ್ ಜೊತೆ ನಾನು ವರ್ಕ್ ಮಾಡೋಕ್ಕಂತಿರೋದು. ಸುಮಾರು ಬ್ರ್ಯಾಂಡ್ ಜೊತೆ ಎಲ್ಲ ವರ್ಕ್ ಮಾಡೀನಿ, ಬಟ್ ಅವೆಲ್ಲದಕ್ಕಿಂತ ದೊಡ್ಡ ಬ್ರ್ಯಾಂಡ್ ಅಂತ ಅಂದರೆ ಇದು. ಸೊ ಇದು ಒಂದು ರೀತಿ ಏನು ಹೇಳಕ್ಕೆ ಮಾತೇ ಬರ್ತಾ ಇಲ್ಲ ಹೇಳಬೇಕು ಅಂತ ಅಂದ್ರೆ. ಟಿ ವಿ ಒಳಗೆಲ್ಲ ನೋಡಿರ್ತೀರಿ ಆ್ಯಡ್ ಶೋನ ನೀವು, ಸೀರಿಯಲ್ ಮತ್ತು ಸಿನಿಮಾ ನೋಡ್ಬೇಕಾದ್ರೆ ನಡು ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಿರ್ತೈತಿ. ಸೊ ಲಾರಿಯಲ್ ಅವ್ರದ್ದು. ಸೊ ಅಷ್ಟು ದೊಡ್ಡ ಬ್ರ್ಯಾಂಡ್ ಪಾರ್ವತಿ ಕರ್ಣವ್ ಯೂಟ್ಯೂಬ್ ಚಾನಲ್ಗೆ ಪ್ರಮೋಷನ್ಗಾಗಿ ಕಳ್ಸಿಕೊಟ್ಟಾರ ನೋಡ್ರಿ. ಯೂಟ್ಯೂಬ್ ಮಾಡಿದಕ್ಕೂ ದೊಡ್ಡ ಸಾರ್ಥಕ ಆಯ್ತು ನೋಡ್ರಿ. ಇವಾಗ ಒಂದು ಸಾರ್ಥಕತೆ, ಯಾವಾಗೋ ಸಾರ್ಥಕ ಆಗೈತಿ ಬಿಡ್ರಿ ಹೇಳ್ಬೇಕು ಅಂದ್ರೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 2 ವರ್ಷದೊಳಗೆ ನನಗೆ ರಿಸಲ್ಟ್ ಸಿಕ್ಬಿಟ್ಟೈತಿ. ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತೇಳಿ. ಸೊ ನಮ್ಮ ಮನ್ಯಾಗಂತೂ ಸುಮಾರು ಜನ ಎಲ್ಲ ಮೆಚ್ಚಾರ. ಸೊ ಎಲ್ಲರೂ ಮೆಚ್ಚಿಸೋ ಅವಶ್ಯಕತೆ ಏನಿಲ್ಲ. ಹಂಗೆ ಕಾಮಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ. ಸೊ ಒಬ್ಬೊಬ್ಬರು ನೋಡೋ ದೃಷ್ಟಿ ಒಂದೊಂದು ರೀತಿಯಾಗಿರ್ತೈತಿ, ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಅವ್ರಿಗೆ ಇಷ್ಟ ಆದ್ರೆ ಎಲ್ಲನೂ ಮುಚ್ಕೊಂಡು ಹೋಗ್ತಾರೆ. ಇಷ್ಟ ಇಲ್ಲ ಅಂತ ಅಂದ್ರೆ ಏನಾದರೂ ನುಗ್ಗಬೇಕು ಅನ್ನಿಸ್ಬೇಕಲ್ಲ. ಅವ್ರು ಎಷ್ಟೋ ಚಲೋ ಕೆಲಸ ಮಾಡಿದ್ರು, ಅವ್ರು ಎಷ್ಟೇ ಒಳ್ಳೆಯವರಾಗಿದ್ರು, ಏನಾದರೂ ಒಟ್ಟು ಅವ್ರು ಮಾಡೋ ಕೆಲಸದಲ್ಲಿ ಎತ್ತಿ ತೋರಿಸೋದು, ಇದು ಹಿಂಗೆ ಅಂತೇಳಿ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಸೊ ನಮ್ಮ ಆತ್ಮಸಾಕ್ಷಿ ಒಂದು ಇರುತ್ತಲ್ಲ ಒಳಗೆ, ಇದು ನಾವು ಮಾಡೋಕ್ಕಂತಿರೋದು ತಪ್ಪಿಲ್ಲ ಅಂತೇಳಿ. ಸೊ ಅದು ಒಂದಿದ್ರೆ ಸಾಕು. ಸೊ ಯಾರನ್ನು ಮೆಚ್ಚಿಸೋ ಅವಶ್ಯಕತೆ ಇಲ್ಲ. ಈ 5 ಬೆರಳಂತೂ ಒಂದೇ ಸಮವಾಗಿ ಇಲ್ಲ ನೋಡ್ರಿ, ಈಕ್ವಲ್ ಆಗಿ. ಸೊ ಒಬ್ಬೊಬ್ಬರದ್ದು ಒಂದೊಂದು ಒಪಿನಿಯನ್ ಬೇರೆ ಬೇರೆ ಇರ್ತೈತಿ. ಸೊ ಅದ ಅಂತೇನಿಲ್ಲ, ಬೇರೆ ಬೇರೆ ವಿಷಯವಾಗಿ ಬೇರೆ ಬೇರೆ ಕಮೆಂಟ್ಸ್ನ ಕೊಡ್ತಾರೆ. ಸೊ ಅದನ್ನೆಲ್ಲ ನಾವು ತಲೆ ಇಟ್ಕೋಬಾರ್ದು. ನನ್ನ ಯೂಟ್ಯೂಬ್ ಜರ್ನಿ ಒಳಗೆ ಇಲ್ಲಿವರೆಗೂ ಒಂದೇ ಒಂದು ಬ್ಯಾಡ್ ಕಮೆಂಟೂ ಬಂದಿಲ್ಲ ಹೇಳ್ಬೇಕು ಅಂತಂದ್ರೆ. ಅಷ್ಟು ನೀಟಾಗಿ ಈ ಯೂಟ್ಯೂಬ್ ಜರ್ನಿನ ತೊಗೊಂಡು ಬಂದಿನಿ ನಾನು. ಸೊ ಯಾವುದೇ ರೀತಿ ಕೆಟ್ಟ ಕಮೆಂಟ್ ಬಂದಿಲ್ಲ. ಬರೀ ಒಂದು ದಿನ ವ್ಲಾಗ್ ಮಿಸ್ ಆದ್ರೂ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ, ಆ್ಯಂಡ್ ವಾಟ್ಸಪ್ ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಯಾಕಕ್ಕ ವ್ಲಾಗ್ ಹಾಕಕ್ಕಂತೀನ, ಪ್ಲೀಸ್ ವ್ಲಾಗ್ ಹಾಕ್ರಿ, ನಿಮ್ಮ ವ್ಲಾಗ್ನ ಭಾಳ ಮಿಸ್ ಮಾಡ್ಕೊಳಕ್ಕಂತೀನಿ ಅಂತೇಳಿ. ಆ್ಯಂಡ್ ನಿನ್ನೆನೂ ಒಬ್ಬರು ವ್ಯೂವರ್ಸು ಡಿಮಾರ್ಟ್ ಒಳಗೆ ಸಿಕ್ಕಿದ್ರು. ಸೊ ಅವರು ಈಗಷ್ಟೇ ಜಸ್ಟು ನಿಮ್ಮ ವ್ಲಾಗ್ನ ನೋಡಕ್ಕ ಅಂತೇಳಿ. ಸೊ ಇಷ್ಟು ಸಾಕಲ್ವಾ, ಇಷ್ಟು ಜನರು ಪ್ರೀತಿನ ನಾನಂತೂ ಮೆಚ್ಚೀನಿ. ಸೊ ಎಲ್ಲೇ ಹೋದ್ರೂ ಸಿಗ್ತಾರ, ಮಾತಾಡಿಸ್ತಾರ. ಇನ್ನು ಕೆಲವರು ಪಿಳಿ ಅಂತ ನೋಡ್ತಿರ್ತಾರ, ಬಟ್ ಅವರು ಬಂದು ಮಾತಾಡ್ಸೋಕೆ ಶೈ ಫೀಲ್ ಮಾಡ್ಕೊತಾರೆ. ಸೊ ನಾಚ್ಕೊತಾರೆ. ಇನ್ನು ಕೆಲವರು ಖುಷಿಯಿಂದ ಬಂದು ಮಾತಾಡಿಸ್ತಾರೆ. ಸೊ ಇಷ್ಟು ಸಾಕು. ಈ ಜರ್ನಿ ಒಳಗೆ ಇಷ್ಟು ಜನರು ಪ್ರೀತಿನ ಗಳಿಸೀನಿ. ಆ್ಯಂಡ್ ರೀಸೆಂಟಾಗಿ 1 ವರ್ಷದ ಹಿಂದೆನೇ ನನಗೆ ಗೊತ್ತಾಯ್ತು ಎಷ್ಟು ಜನರು ಪ್ರೀತಿನ ಗಳಿಸೀನಿ ಅಂತೇಳಿ. ಎಷ್ಟು ದೊಡ್ಡ ಕಾಂಟ್ರವರ್ಸಿ ನಡೆದಿತ್ತು ನನ್ನ ಯೂಟ್ಯೂಬ್ ಚಾನಲ್ ಮ್ಯಾಗ, ಗೊತ್ತಿರ್ಬೋದು ನಿಮ್ಮೆಲ್ಲರಿಗೂ. ಸೊ ಅಂಥ ದೊಡ್ಡ ಕಾಂಟ್ರವರ್ಸಿ ಒಳಗನ ಒಂದೇ ಒಂದು ಬ್ಯಾಡ್ ಕಮೆಂಟ್ ಸಹ ನನ್ನ ಪರವಾಗಿ ಬಂದಿಲ್ಲ. ಸೊ ಅದ್ರಾಗ ತಿಳ್ಕೊಬೋದು ನಾನು ಯೂಟ್ಯೂಬ್ ಚಾನಲ್ ಯಾವ ರೀತಿ ತಗೊಂಡು ಹೊಂಟೀನಿ ಅಂತೇಳಿ. ಸೊ ಇದರಲ್ಲೇನು ಅಂತ ಏನಿಲ್ಲ, ನನ್ನ ರಿಯಲ್ ಲೈಫ್ ಸ್ಟೈಲ್ ಯಾವ ರೀತಿಯಾಗೈತಿ ಸೊ ಹಂಗೆ ತಗೊಂಡು ಹೊಂಟೀನಿ ಅಷ್ಟೇ. ಯಾವುದೇ ರೀತಿ ಫಿಲ್ಟರ್ ಆಗಲಿ ಏನು
ಇಲ್ಲವೇ ಇಲ್ಲ. ಸೊ ನಾ ಹೆಂಗದಿ ಹಂಗೆ ಎಷ್ಟು ತೋರಿಸ್ಬೇಕು ಅಷ್ಟು ತೋರಿಸ್ತೀನಿ, ತೀರಾ ಅತಿಯಾಗಿ ಓವರ್ ಆಗು ಏನಿಲ್ಲ. ಸೊ ಯಾರೋ ಚೆನ್ನಾಗಿಲ್ಲಕ್ಕ ಬ್ಲಾಗು ಹಂಗೆ ಹಿಂಗೆ ಅಂತ ಇಲ್ಲಿವರೆಗೂ ಒಂದೇ ಒಂದು ನೆಗೆಟಿವ್ ಕಮೆಂಟ್ ಸಹ ಬಂದಿಲ್ಲ. 99% ಅದು 100% ಇಲ್ಲ ಅಂತಂದ್ರೆ 99% ಅಂತೂ ಎಲ್ಲ ಪಾಸಿಟಿವ್ ಕಮೆಂಟ್ಸೇ. ಸೊ 99% ಬಂದಿರೋ ಕಮೆಂಟ್ಸ್ನ ನಾವು ತಗೋಬೇಕಾ, ಎಲ್ಲೋ 1% ಬಂದಿರೋದನ್ನ ತಗೋಬೇಕಾ? 1% ಏನೋ ಬಂತು ಅಂತೇಳಿ ಅದನ್ನ ನಾವು ತಲೆಯಲ್ಲಿ ಹಾಕ್ಕೊಂಡು ಅದನ್ನೇ ನಾವು ಇಡೀ ದಿನ ಇಡೀ ವಾರ ಮೂಡ್ ಆಫ್ ಮಾಡ್ಕೊಂಡು ಅವ್ರಿಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟಂಗೆ ಆಗುತ್ತೆ. 99% ಏನು ಜನ ಅದಲ್ಲ, ಸೊ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಂಗೆ ಆಗೋದಿಲ್ಲ. ಸೊ ಹೆಚ್ಚಾಗಿ ನಮ್ಮ ಕಾನ್ಸಂಟ್ರೇಟ್ ಜಾಸ್ತಿ ಪಾಸಿಟಿವ್ ಕಡೆನೇ ಇರಬೇಕು, ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಲೈಫ್ ಅಂತಂದಾಗ ನೆಗೆಟಿವ್ ಪಾಸಿಟಿವ್ ಎರಡೂ ಇರ್ತೈತಿ. ನಾವು ನೆಗೆಟಿವ್ ಕಡೆ ಜಾಸ್ತಿ ಯೋಚನೆ ಮಾಡ್ಕೊಂಡು ಕುಂತಷ್ಟು ನಮ್ಮ ಕೆಲಸದ ಕಡೆ ಗಮನ ಇರೋಂಗಿಲ್ಲ, ಮನುಷ್ಯನೂ ಕುಗ್ತಾನ, ನಮ್ಮ ಗುರಿ ಕಡೆ ಗಮನ ಇರೋಂಗಿಲ್ಲ. ಸೊ ನಮ್ಮ ಗುರಿ ಏನಿರುತ್ತಲ್ಲ ಅದನ್ನು ಮುಟ್ಟಕ್ಕೂ ಸಾಧ್ಯ ಆಗಂಗಿಲ್ಲ. ಯೋಚನೆ ಮಾಡ್ಕೊಂಡು ಚಿಂತೆ ಮಾಡ್ಕೊಂಡು ಅಲ್ಲೇ ಒಂದೇ ಕಡೆ ಕುಂದ್ರಬೇಕಾಗತ್ತೆ. ಸೊ ಅವ್ರ ಉದ್ದೇಶನೂ ಅದಾಗಿರ್ತೈತಿ. ಸೊ ಅವ್ರ ಉದ್ದೇಶನ ನಾವೇ ಈಡೇರಿಸ್ದಂಗೆ ಆಗುತ್ತೆ. ಸೊ ಹಂಗೆ ಆಗೋದು ಬೇಡ. ಸೊ ಅವ್ರ ನೆಗೆಟಿವ್ ಥಿಂಕಿಂಗ್ ಏನೊಂದು ಮೈಂಡ್ ಹಾಳು ಮಾಡೋಕ್ಕೆ ಬರ್ತಿರ್ತಾರಲ್ಲ, ಸೊ ಅವ್ರ ಮಾತನ್ನು ಅಲ್ಲಿಂದಲ್ಲೇ ಬಿಟ್ಟು ಸೊ ಮುಂದೆ ಹೋಗ್ತಾ ಇರಬೇಕು. ಸೊ ನಾವು ಲೈಫ್ ಒಳಗೆ ಏನಾದರೂ ಮಾಡ್ತೀವಿ ಅಂತಂದ್ರೆ ಕಲ್ಲು ಮುಳ್ಳು ಹಾಕೋರು ಇದ್ದೇ ಇರ್ತಾರೆ. ಸೊ ಯಾವ ಕೆಲಸನೂ ಈಸಿಯಾಗಿ ಸಲೀಸಾಗಿ ಮೂವ್ ಆಗಂಗಿಲ್ಲ. ಸೊ ಕಷ್ಟ ಅನ್ನೋದು ಇದ್ದೇ ಇರ್ತೈತಿ, ಅಡೆತಡೆಗಳು ಬಂದೇ ಬರ್ತಿರ್ತಾವೆ. ಸೊ ಎಲ್ಲದನ್ನು ದಾಟಿ ಮುನ್ನುಗ್ತಾ ಇರಬೇಕು. ಸೊ ಜನ ಯಾವಾಗ ನಮ್ಮ ಬಗ್ಗೆ ಹೆಚ್ಚಾಗಿ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾರೆ ಅಂತ ಅಂದ್ರೆ ನಾವು ಲೈಫ್ ಒಳಗೆ ಏನೋ ಒಂದು ಮಾಡಕ್ಕಂತೀವಿ ಅಂಥೇಳಿ ಒಂಚೂರು ಸೂಚನೆ ಸಿಕ್ಕಾಗ ಸೊ ಜಾಸ್ತಿ ನೆಗೆಟಿವ್ ಸ್ಪ್ರೆಡ್ ಆಗುತ್ತೆ. ಅದ ನಾವು ಎಲ್ಲಿರ್ತೀವಿ ಅಲ್ಲೇ ಇದ್ದಲ್ಲೇ ಇದ್ರೆ ಸೊ ಅವ್ರ ಪಡೆಗೆ ಅವ್ರು ಇರ್ತಾರೆ, ನಮ್ಮ ಪಡೆಗೆ ನಾವು ಇರ್ತೀವಿ. ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿರಿ, ಲೈಫ್ ಒಳಗೆ ಏನೋ ಒಂದು ಚಲೋ ಆಗಕ್ಕಂತಾರೆ, ಏನೋ ಒಂದು ಡೌನ್ ಫೇಸ್ ಒಳಗೆ ಇದ್ದವರು ಸ್ವಲ್ಪ ಚಲೋ ಆಗಕ್ಕಂತಾರೆ ಅಂತ ಅಂದಾಗ ಸೊ ಅವ್ರಿಗೆ ಎಷ್ಟು ಅಡೆತಡೆಗಳು ಲೈಫ್ ಒಳಗೆ ಬರ್ತಾ ಇರುತ್ತಂತಂದ್ರೆ ಒಟ್ಟು ಅವ್ರನ್ನ ಕೆಳಗೆ ಬೀಳ್ಸಕ್ಕೆ ಈ ರೀತಿ ಎಲ್ಲ ನೋಡ್ತಿರ್ತಾರೆ. ಲೈಫ್ ಒಳಗೆ ಎಲ್ಲ ಸಕ್ಸಸ್ಫುಲ್ ಆಗಿರೋರು ಎಲ್ಲರೂ ಅವ್ರಿಗೆ ಲೈಫ್ ಒಳಗೇನೋ ನೆಗೆಟಿವ್ ಬಂದೇ ಇಲ್ಲಪ್ಪ, ಎಲ್ಲ ಪಾಸಿಟಿವ್ ಇದ್ರೊಳಗನ ಅವರು ಲೈಫ್ ಸಕ್ಸಸ್ ಆಗೈತೆ ಅಂತೇಳಿ. ಸೊ ಒಬ್ರದ್ದು ಎಕ್ಸಾಂಪಲ್ ಇಲ್ಲ. ಲೈಫ್ ಒಳಗೆ ಸಕ್ಸಸ್ ಕಾಣಬೇಕು ಅಂತಂದ್ರೆ ನೆಗೆಟಿವ್ ಸ್ಪ್ರೆಡ್ ಆದಷ್ಟು ನಾವು ಇನ್ನೂ ಬೆಳಿತೀವಿ ಅಂತಂದು ಹೇಳ್ಬೋದು. ಸೊ ಓಕೆ ಫ್ರೆಂಡ್ಸ್, ಇಷ್ಟ ನೋಡ್ರಿ ಇವತ್ತಿನ ಈ ವ್ಲಾಗ್. ಇಷ್ಟೇ ಸಿಂಪಲ್ ಆಗಿತ್ತು. ಐ ಹೋಪ್ ಈ ವ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.